ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಬಿದಿರು ಕರಳೆ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಬಿದಿರು ಕರಳೆ, ಕಡಲೆಕಾಳು, ಅವರೆಕಾಳು, ಹುಳ್ಳಿಕಾಳು. ಬೇಕಾಗುವ ಪದಾರ್ಥಗಳು. ಈಗ ರುಬ್ಕೊಳ್ಳೋಕ್ಕೆ ಬೇಕಾಗಿರುವ ಮಸಾಲೆಗಳು: ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 2 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ಅರ್ಧ ಹೋಳು ಕಾಯಿ ತಗೊಂಡಿದ್ದೀನಿ. ಮಟನ್ ಸಾರು ಮಸಾಲೆ ಮನೆಯಲ್ಲೇ ಮಾಡ್ಕೊಂಡಿರೋದು 2 ಟೇಬಲ್ ಸ್ಪೂನ್ ಅಷ್ಟಿದೆ. ಇದನ್ನು ಇಷ್ಟು ಮಸಾಲೆಯನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ನಾನು ಇಲ್ಲೆಲ್ಲ ತೋರಿಸಿದ್ನಲ್ಲ ಮಸಾಲೆಗಳನ್ನ, ಅದನ್ನು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಎರಡು ಚಮಚ ಎಣ್ಣೆ ಹಾಕಾದ್ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಹಾಕದ. ಇವಾಗ ಈರುಳ್ಳಿ ಕೆಂಪುಗಾಗಂಗೆ ಹುರ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಾ? ಕೆಂಪುಗಾಗಂಗೆ ಹುರ್ಕೋಬೇಕು. ಈ ಥರ ಕೆಂಪುಗಾಗಬೇಕು ಈರುಳ್ಳಿ. ಕಾಣಿಸ್ತಾ ಇದೆಯಾ? ಈ ಥರ ಕೆಂಪುಗಾದ್ಮೇಲೆ ಈಗ ಕಾಳುಗಳೆಲ್ಲ ಹಾಕಬೇಕು. ಇದಕ್ಕೆ ಒಂದು ಆಲೂಗೆಡ್ಡೆನ ಮಿಕ್ಸ್ ಮಾಡಿದ್ದೆ ಫ್ರೆಂಡ್ಸ್, ಅದನ್ನು ಸೇರಿಸ್ಕೊಳ್ಳಿ. ಹೀಗೆ ನೀರೆಲ್ಲ ಸೋಸ್ಕೊಂಡು ಎಲ್ಲ ಕಾಳುಗಳೆಲ್ಲ ಹಾಕ್ಬೇಕು. ಇವಾಗ ನೋಡಿ, ಎಲ್ಲ ಕಾಳುಗಳೆಲ್ಲನೂ ಹಾಕ್ಕೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ 7 ಥರ ಕಾಳುಗಳು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ 5ರಿಂದ 10 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಈ ಬಿದಿರು ಕಡಲೆಗೆ 7 ಥರ ಕಾಳು, ಬಿದಿರು ಕಡಲೆನ ಮತ್ತು 7 ಸಲ ತೊಳಿಬೇಕು ಫ್ರೆಂಡ್ಸ್. ನೋಡಿ, ನಾನು ಇದಕ್ಕೆ ಈಗ ಬಿದಿರು ಕಡಲೆನ ಹಾಕ್ಕೊಂಡಿದ್ದೀನಿ. ಈ ಬಿದಿರು ಕಡಲೆನ 7 ಸಲ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಈಗೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ತಿರ್ಗಾ 5-10 ನಿಮಿಷ ಇದೆಲ್ಲ ಒಂದು ಸ್ವಲ್ಪ ನೀರು ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನೀವು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ಕಾಣಿಸ್ತಾ ಇದೆಯಾ? ಕತ್ಲೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಥರ ಹೀಗೆಲ್ಲ ಎಲ್ಲ ಥರ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ನೋಡಿ, ಇದು ಬಿಡ್ತಾ ಇದೆ. ಆಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಹಾಕ್ಕೊಳ್ಳಿ, ಬೇಕಾದ್ರೆ ಹಾಕೋಬೋದು. ಇವಾಗ ನೋಡಿ, ಇದು ನೀರು ಬಿಟ್ಟಿದೆ. ನೋಡಿ, ಕಾಣಿಸ್ತಾ ಇದೆ ನೀರು ಬಿಟ್ಟಿರೋದು. ಥರ ನೀರೆಲ್ಲ ಬಿಟ್ಟಾದ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆಯನ್ನು ಹಾಕಬೇಕು. ಈಗ ನಾನು ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕಿದ್ದೀನಿ. ನಾನಿಲ್ಲಿ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈ ಥರ ತಿಕ್ನೆಸ್ಸಾಗಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮುದ್ದೆಗೆ, ಚಪಾತಿ, ರೈಸ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ನೋಡಿ, ನಾನು ಇಷ್ಟಿದ್ರೆ ಸಾಕು ಅಂತ ಇಷ್ಟು ಮಾಡ್ಕೊತಾ ಇದ್ದೀನಿ. ನೋಡಿ, ಮುದ್ದೆ, ರೈಸು, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಈ ಥರ. ಇದನ್ನು ಕುಕ್ಕರ್ದು ಮುಚ್ಚಳ ಹಾಕ್ಬಿಟ್ಟು ಒಂದು 7 ಕೂಗು ಕೂಗಿಸ್ತೀನಿ. ಕಾಳುಗಳೆಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ 7 ಕೂಗು ಕೂಗಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು 7 ಕೂಗು ಕೂಗಿಸ್ಕೊತೀನಿ. ಆಗ ರೆಡಿ ಆಗುತ್ತೆ ಬಿದಿರು ಕಡಲೆ ಗೊಜ್ಜು. ನೋಡಿ, ಈಗ 7 ವಿಸಲ್ ಆಗಿದೆ. ಅದಕ್ಕೆ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ.